ಅಂಡ್ ಯು ಲುಕ್ ಸೋ ಬ್ಯೂಟಿಫುಲ್. ನಾವು ಸಾಂಗ್ ನೋಡಿದ್ವಿ, ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ಮೊದಲನೇದಾಗಿ ನಿಮ್ಮ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ವೇದಿಕೆಯಲ್ಲಿ ನಿಂತಿದ್ದೀರಾ? ಐ ಆಮ್ ವೆರಿ ನರ್ವಸ್, ತುಂಬಾ ಸ್ಪೀಚ್ಲೆಸ್ ಆಗಿದ್ದೀನಿ. ಬಿಕಾಸ್ ಈ ವೇದಿಕೆ ನಂದು ಕನಸು. ಈ ವೆದರಲ್ಲಿ, ಈ ಚಳಿಯಲ್ಲಿ ನೀವೆಲ್ಲ ಬಂದು ನಮ್ಮ ಟೀಮಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ ಅಂದರೆ ನೀವು ದೊಡ್ಡ ಮನೆ ಮಕ್ಕಳು. ಆ್ಯಂಡ್ ನನ್ನ ಹೆಸರು ಆಶಿಕಾ ರಂಗನಾಥ್ ಅಲ್ಲ, ಆಶಿಕಾ ರಾವ್. ಆ್ಯಂಡ್ ಈ ಒಂದು ಸಿನಿಮಾ ನನಗೆ ಲೈಫ್ ಕೊಟ್ಟಿದೆ. ಆ್ಯಂಡ್ ದ ಎಂಟೈರ್ ಜರ್ನಿ ನನಗೊಂದು ಸ್ಟೆಪ್ಪಿಂಗ್ ಸ್ಟೋನ್, ಒಂದು ಸಕ್ಸಸ್ ಆಗೋಕ್ಕೆ ಏನು ಕಾರಣ. ಆ್ಯಂಡ್ ದೆನ್ ಭರತ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಏನೇ ಹೇಳಿದ್ರು ಇದ್ರ ಒಳಗಡೆ ಆ ಥರ ಹೇಳಿ. ಹೌದು, ಅದು ಏನಂದ್ರೆ ಇಂಪಾರ್ಟೆಂಟ್ ವಿಚಾರಗಳು ಹೇಳ್ತಿದ್ರು ಅದಕ್ಕೆ. ಭರತ್ ಸರ್ ಬಗ್ಗೆ ಹೇಳ್ತಿದ್ರಿ. ಭರತ್ ಸರ್ ಬಗ್ಗೆ ಭರತ್ ಸರ್ದು ಸಿನಿಮಾ ರಿಲೀಸ್ ಆದಾಗ ಆಡಿಯನ್ಸ್ ಹೇಳ್ತಾರೆ ಎಲ್ಲ ಅವ್ರು ಏನು ನಮಗೆ ಟ್ರೈನ್ ಮಾಡಿದಾರೆ ಅಂತ. ಓಕೆ, ಸೊ ನಿಮ್ಮ ಪಾತ್ರ ಏನು ಇದರಲ್ಲಿ? ನಮ್ದು ಕಾಲೇಜ್ ಲವ್ ಸ್ಟೋರಿ, ಆಮೇಲೆ ಅದು ಬ್ರೇಕಪ್ ಸ್ಟೋರಿ ಆಗಿ ಟರ್ನ್ ಆಗುತ್ತೆ. ಆಮೇಲೆ ಏನಂತ ಅಂದ್ರೆ ಎಲ್ಲರದು ರಿಯಲ್ ಲೈಫ್ ಸ್ಟೋರಿ, ಎಲ್ಲ ಗರ್ಲ್ಸ್ ಹೇಗಿದೆ ಜೆನ್ಸಿ, ಸೊ ಆ ಥರ ಕನೆಕ್ಟೆಡ್. ಸೊ ನೀವು ಜೆನ್ಸಿನಾ? ಹೌದು. ಹೌದಾ? 100%. ಅದಕ್ಕೆ ಈ ಸ್ಟೋರಿ ಕನೆಕ್ಟ್ ಆಗಿದೆ. ನಿಮ್ಗೆ ಅಷ್ಟು ಕನೆಕ್ಟ್ ಆಗ್ಬಿಟ್ಟಿದೆ. ಎಲ್ಲರ ಲೈಫಲ್ಲಿ ಏನು ನಡೆಯುತ್ತೆ ನಾರ್ಮಲ್ ಆಗಿ, ಅದನ್ನ ಚಿಕ್ಕ ಚಿಕ್ಕ ಡೈವರ್ಷನ್ಗಳು ಲೈಫ್ ಎಲ್ಲೋ ಹೊಟ್ಟೋಗ್ಬಿಡುತ್ತೆ. ಸ್ಮಾಲ್ ಕರೆಕ್ಷನ್ಸ್ ಬ್ರಿಂಗ್ ಬ್ಯಾಕ್ ಟು ದ ಸಕ್ಸಸ್. ಸೊ ಸಕ್ಸಸ್ಸಿಗೆ ಹೇಗೆ ನಮ್ಮ ಲೈಫ್ನ ಕರೆಕ್ಟ್ ಮಾಡ್ಕೊಬೇಕು, ಏನೇನು ತಪ್ಪು ಮಾಡಿರ್ತೀವಿ, ಸೊ ಅದನ್ನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬ್ಯೂಟಿಫುಲ್ ಆಗಿ 4 ಸಾಂಗ್ ಇದೆ. 4 ಸಾಂಗ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಅದ್ರಲ್ಲಿ ಇನ್ನೊಂದು ಖುಷಿ, ನನ್ನ ಬೆಸ್ಟ್ ಡಿಯರೆಸ್ಟ್ ಫ್ರೆಂಡ್ ದರ್ಶನ್ ನಾರಾಯಣ್ ನನ್ನ ಸಿನಿಮಾದಲ್ಲಿ ಹಾಡಿದ್ದಾನೆ. ದಟ್ಸ್ ದ ವೆರಿ ಬೆಸ್ಟ್ ಮೂಮೆಂಟ್ ಫಾರ್ ಮಿ. ಸೊ ಇಬ್ಬರು ಒಟ್ಟಿಗೆ ಸೈಕಲ್ ಹೊಡೆದಂಥವ್ರು, ಇಬ್ರು ಬೆನಕ ತಂಡದವರೇ. ಸೊ ಬೆನಕ ತಂಡದ ಪ್ರತಿಭೆಗಳು. ಥ್ಯಾಂಕ್ ಯು ಬೆನಕ, ಥ್ಯಾಂಕ್ ಯು ನಾಗಭರಣ ಸರ್ ಫಾರ್, ಅಂದ್ರೆ ನಾನು ಹೇಳ್ತಿದ್ದೆ, ನನ್ನಂತ ಸಾವಿರಾರು ಜನ ಕಲಾವಿದರು ಏನೋ ಮಾಡಬೇಕು ಅಂತ ಬರ್ತಾರೆ ಇಂಡಸ್ಟ್ರಿಗೆ, ಬಟ್ ರೂಟ್ ಸಿಗಲ್ಲ. ಅಂಥದ್ದಲ್ಲಿ ನಮ್ಮನ್ನ ಕೈ ಹಿಡಿದು ಎತ್ತಿ ನಿಲ್ಲಿಸಿ ಏನೋ ಒಂದು ಮಾಡ್ಬೋದು ನೀನು ಹೋಗು ಅನ್ನೋದಕ್ಕೆ ಕಾರಣ ನಾಗಭರಣ ಸರ್. ಅವ್ರು ಲೆಜೆಂಡ್ ಹಿಮ್ಸೆಲ್ಫ್, ಬಟ್ ಯಾವತ್ತೂ ಲೆಜೆಂಡ್ ಹತ್ರ ಕಾಣಿಸ್ಲಿಲ್ಲ ಅವರು. ಅಷ್ಟು ಹಂಬಲ್ ಆಗಿ ಪ್ರೀತಿಯಾಗಿ ಮಕ್ಕಳ ತರ ಸಾಕಿ ಒಬ್ಬೊಬ್ಬರನ್ನೇ ಬಿಡ್ತಾರೆ ಹೋಗಿ ಏನೋ ಮಾಡಿ ಜೀವನದಲ್ಲಿ ಅಂತ. ಸೊ ವಿ ಆರ್ ಗ್ರೇಟ್ಫುಲ್ ಫಾರ್ ಬೆನಕ ಫಾರ್ ಎವರ್. ಸೂಪರ್. ನನಗೆ ಇನ್ಸ್ಪೈರ್ ಮಾಡಿದಂಥ ಹೀರೋ ನಿಜವಾಗ್ಲೂ ಹೇಳ್ಬೇಕಂದ್ರೆ ದರ್ಶನ್ ಸರ್. ನಮ್ಮ ಧೀಮಾ ದರ್ಶನ್ ಸರ್. ಅದು ಯಾಕೆ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ಹಾಗೆ ಸಣ್ಣ ಹ್ಯಾಂಡ್ಸಮ್ ಕೇಳಿದ್ರೆ ಹೀರೋ 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 ಅನ್ನೋರು. ಸೊ ನಾವೊಂದು ಹೈಸ್ಕೂಲ್ ಹೋಗೋ ಟೈಮಲ್ಲಿ ದರ್ಶನ್ ಸರ್ದಲ್ಲ ಅವಾಗ ಸೂಪರ್ ಬ್ಲಾಕ್ ಬಸ್ಟರ್ ಸರ್. ದರ್ಶನ್ ತರ ಬಂದ ನೋಡು, ದರ್ಶನ್ ತರ ಆಡ್ತಾರೆ ನೋಡು ಅನ್ನೋರು. ಸೊ ಅದೊಂಥರ ನೋಡಿ 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 ಗೊತ್ತಿಲ್ಲೇನೋ ವಿ ಕೇಮ್ ಬ್ಯಾಕ್ ಟು ದ ಸೇಮ್ ಇಂಡಸ್ಟ್ರಿ, ಗಾಡ್ಸ್ ಗ್ರೇಸ್. ಲವ್ಲಿ. ಸೊ ಹೀರೋ ಆಗಿ ನಿಂತು ಹೇಗೆ ಅನ್ನಿಸ್ತಾ ಇದೆ ಹೇಳಿ? ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 10 ಸ್ಟೆಪ್ಸ್ ಆಯ್ತಾಗ. ಆ ಸ್ಟೆಪ್ಸ್ ನಾವು ಫ್ಲಾಶ್ ಬ್ಯಾಕ್ ಹೋದ್ರೆ 10 ವರ್ಷ ಹಿಡಿತು ನನಗೆ. ಆ ಒಂದೊಂದು ಸ್ಟೆಪ್ಪಿನ ಒಂದೊಂದು ಇಂಚಿನ ಬೆಲೆನೂ ನಂಗೆ ಗೊತ್ತಿದೆ. ಕ್ಯಾಮ್ರಾ ಹಿಂದೆ ವರ್ಕ್ ಮಾಡಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿ, ಏನೇನ್ ಬಗ್ಗೆ ಎಲ್ಲ ಕೆಲಸ ಮಾಡಿದ್ದೀನಿ. ಎಲ್ಲ ತೃಪ್ತಿಯಿಂದ, ಖುಷಿಯಿಂದ, ಸಮಾಧಾನದಿಂದ ಮಾಡಿದ್ದೀನಿ. ಸೊ ಇವತ್ತು ನಿಂತ್ಕೊಳ್ಳೋದಕ್ಕೆ ಇದ್ರ ಸಂಪೂರ್ಣ ಬೆಲೆ ನಂಗೆ ಗೊತ್ತಿದೆ. ಅದು ನನಗೆ ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ಕಾರಣ ಆದಂಥವ್ರು ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಭರತ್ ಸರ್. ಅಷ್ಟು ಜನ ಕೂತಿರೋ ಚೇರಿಂದ ಹಿಡಿದು ನಾನು ಇಟ್ಟಿರೋ ವೇದಿಕೆ ತನಕನೂ ಇದ್ರ ಹಿಂದೆ ಇರೋ ಶಕ್ತಿ, ಆ ವ್ಯಕ್ತಿ ಹೆಸರು ಭರತ್ ವಿಜೆ. ಸೊ ಅವ್ರಿಗೆ ಇಷ್ಟು ನಾನು ಆಭಾವಿ ಆಗಿದ್ರು ಸಾರಲ್ಲ. ಒಂದು ಬ್ಯಾಗ್ ಹಾಕೊಂಡು ಬೆಂಗಳೂರಿಗೆ ಬಂದಿದ್ದು ನಾನು, ಏನೋ ಮಾಡ್ತಿದ್ದೀನಿ ಅಂತ. ಓದಿದ್ದು BBM, ಏನೋ ಆಕ್ಟಿಂಗ್ ಕಡೆ. ಅದು ನನ್ನ ಡೆಸ್ಟಿನಿ ಕರ್ಕೊಂಡ್ಬಂದಿದ್ದು ನಾನು. ಅದು ಬಂದ್ಮೇಲೆ ನನಗೆ ಬಣ್ಣ ಹಚ್ಚಿ ನನಗೆ ಕೈ ಹಿಡಿದು ಕಲಾವಿದನಾಗಿ ಮಾಡಿದ್ದು ಬೆನಕ. ಅದಕ್ಕೂ ಮುಂಚೆ ಆಳ್ವಾಸ್ ಬರ್ತಿದ್ದೆ ನಾನು. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀವಿ. ನಾನು ಆಳ್ವಾಸ್ ಫ್ರೆಂಡ್ಸ್ ಬಂದಿದ್ದಾರೆ ಇಲ್ಲಿ. ಆಳ್ವಾಸ್ ಒಂದು ಲೈನ್ ಡ್ಯಾನ್ಸ್ ಮಾಡ್ತಿದ್ದೆ. ಆ ಲೈನ್ ಡ್ಯಾನ್ಸ್ ಫುಲ್ ಮುಖ ಎಲ್ಲ ಕವರ್ ಆಗಿರೋದು, ಇಷ್ಟೇ ಕಾಣೋದು ಕಾಲು. ನಾನು ಕಾಲನ್ನು ಯಾವಾಗಲೂ ತೊಳ್ಕೊಂಡು ಹೋಗ್ತಿದ್ದೆ. ಅಂದ್ರೆ ಬೇರೆ ಊರಿಗೆ ಹೋದಾಗ ಪೋಸ್ಟರ್ ಹಾಕಿರೋರು ಎಲ್ಲ ಪರ್ಫಾರ್ಮೆನ್ಸ್, ಅದ್ರಲ್ಲಿ ಸಿಂಹದ ಮುಖ ಈ ಕಾಲ್ ನಂದು. ನನ್ಗೆ ಇಷ್ಟು ಕಾಲ್ ಸ್ಟೇಜ್ ಮೇಲೆ ಕಾಣುತ್ತೆ ಅನ್ನೋ ಕಾರಣಕ್ಕೆ ಐ ವಾಸ್ ಸೋ ಕಾನ್ಶಿಯಸ್. ನನ್ನ ಕಾಲ್ ಕಾಣುತ್ತಲ್ಲ ಸ್ಟೇಜ್ ಮೇಲೆ. ಇವತ್ತು ಇಷ್ಟು ದೊಡ್ಡ ಜನ, ಇಷ್ಟು ದೊಡ್ಡ ವೇದಿಕೆ, ಅನುಶ್ರೀ ಪಕ್ಕದಲ್ಲಿ ಇದ್ಬಿಟ್ಟು ನಾನು ಒಂದು ಹೀರೋ ಆಗಿ ಒಂದು ಸಿನಿಮಾದ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಅದು ನನ್ನ ತಂದೆ ತಾಯಿ ಕೊಟ್ಟಂತ ನನಗೆ ಒಂದು ಭಿಕ್ಷೆ, ಅವ್ರು ಕಳ್ಸಂತ ಒಂದು ಕಲ್ಚರ್. ನನ್ನ ಇಡೀ 100 ಜನರು ಹುಟ್ಟಾಗ್ತಂತ ಕಲಾವಿದರ ಕುಟುಂಬ ನಮ್ದು. ನಮ್ಮ ಚಿಕ್ಕಪ್ಪ ಶ್ರೀಧರ್ ಸಾಗರ್ ಸ್ಯಾಕ್ಸೋನ್ ಅವರಲ್ಲಿ ಕೂತಿದ್ದಾರೆ. ನಮ್ಮ ತಂದೆ 100 ಜನ ಕಲಾವಿದರನ್ನ ಹುಟ್ಟಿಸಿ ವೇದಿಕೆ ಹಚ್ಚಿದವರು. ಇವತ್ತು ಅವರ ನೊಟ್ಟಿಗಿಲ್ಲ, ಬಟ್ ಅಲ್ಲಿದ್ದಾರೆ. ಅಮ್ಮ ಬರಬೇಕಿತ್ತು, ಕಾರಣಾಂತರ ಅಮ್ಮ ಬರೋಕೆ ಆಗಿಲ್ಲ. ಆದರೂ
ಏನು ಹೇಳಲಿಕ್ಕೆ ನನಗೆ ತುಂಬ ಮಾತಾಡ್ತಿದ್ದೆ, ಇನ್ನೂ ತುಂಬ ಮತ್ತೆ ಮತ್ತೆ ಬರ್ತೀನಿ, ಮಾತಾಡ್ತೀನಿ, ಮಾತುಗಳು ಬರ್ತಾ ಇಲ್ಲ. ತಾಳಿದವನು ನಾನು ಬಂದು 10 ವರ್ಷ ಆಗಿದೆ. ಇದೇ ನಮ್ಮ ಫಸ್ಟ್ ಟೈಮ್ ನಮ್ಮಿಬ್ರು ಭೇಟಿ ಆಗ್ತಾ ಇರೋದು ಅನಿಸ್ತಾ ಇದೆ. ಏನ್ ಮಾಡೋದು ಸರ್, ಕೊಡಿ ಸರ್ ಕೈ. 20 + 10 30 ಅದು ಜಸ್ಟ್ ಇವಾಗ ನಾನು ರೀಚ್ ಆಗಿರೋ ಏಜ್ ಸರ್. ಹೌದು, ಅಲ್ಲ ನಾನು ಇನ್ನೊಂದು 8 ವರ್ಷ ಸ್ವಲ್ಪ ದೊಡ್ಡವನು ಅಷ್ಟೇ. ಅಷ್ಟೇನಾ ಸರ್? ಅಯ್ಯೋ ಏಜ್ ಹೇಳ್ಬಿಟ್ನಲ್ಲ ಸರ್ ನಾನು. ಇಲ್ಲಿ ಮೇಡಮ್ ಇರ್ಲಿ ಬಿಡಿ ಸರ್. ಸರ್ ನೀವಂತೂ ನಮ್ಮೆಲ್ರಿಗೂ ಬಹಳ ಇಷ್ಟವಾದಂಥ ಕಲಾವಿದರು. ನೀವು ಪರದೆ ಮೇಲೆ ಬಂದಾಗೆಲ್ಲ ನಮಗೆ ಖುಷಿ ಆಗುತ್ತೆ. ಸೊ ಈಗ ಕೇಲ ಚಿತ್ರದ ಮೂಲಕ ಬಂದಿದ್ದೀರಾ ನೀವು. ಸೊ ಚಿತ್ರದಲ್ಲಿ ನಿಮ್ಮ ಪಾತ್ರ, ಅದರ ವಿಶೇಷತೆ ಬಗ್ಗೆ ಹೇಳಿ ಪ್ಲೀಸ್. ಇದರಲ್ಲಿ ಕೇಲ ಚಿತ್ರದಲ್ಲಿ ತುಂಬಾ ನೆಗ್ಲೆಕ್ಟ್ ಮಾಡೋ ಒಬ್ಬ ಫ್ರೆಂಡ್ ಇರ್ತಾನೆ ಅಂತಂದ್ರೆ ಅದು ನಾನಾಗಿರ್ತೀನಿ. ಅಂದ್ರೆ ನೀವು ನೆಗ್ಲೆಕ್ಟ್ ಮಾಡೋರ? ಅವ್ರು ಏನೇ ಮಾತಾಡ್ಲಿ ಅದಕ್ಕೆ ಯಾಕೆ ಬೇಕಿದಲ್ಲ, ಹೌದು. ಆ ತರ ಒಂದು ಒಳ್ಳೆ ಕ್ಯಾರೆಕ್ಟರ್ ನಮ್ಮ ಡೈರೆಕ್ಟರ್ ಭರತ್ ಸರ್ ಕೊಟ್ಟಿದ್ದಾರೆ. ಎಲ್ಲಿ ಅವರು ಹೊರಡೋಗ್ಬಿಟ್ರಾ? ಇಲ್ಲ ಸರ್, ಅವರು ಪಾಪ ಸೌಂಡ್ ಇಂದ ಇರ್ತಾರೆ, ಸ್ಪೀಕರ್ ಇಂದ ಇರ್ತಾರೆ, ಮೊಬೈಲ್ ಇಂದ ಇರ್ತಾರೆ, ನೋಡಿ ಡ್ರೆಸ್ ಇಂದ ಇರ್ತಾರೆ. ಎಲ್ಲಿದ್ದಾರೆ? ನೋಡಿ ಇಲ್ಲಿ ಪಾಪ ಓಕೆ ಓಕೆ, ಸಿಂಗ್ ಮುಂದೆ ಇದ್ದಾರೆ ಈಗ. ಹಾಕೊಂಡಿದ್ದಾರೆ, ಕಾಣಿಸ್ತಾ ಇಲ್ಲ. ವಾಕಿ ಟಕ್ಕಿ ಅವ್ರ ಹಿಂದೆ ಪಾಜಿ ನಿಂತವ್ರೆ ನೋಡಿ, ಪಗಡೆ ಕಡ್ಕೊಂಡು. ಹೌದು, ಮತ್ತೆ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಒಂದು 15 ದಿವಸ ಮೈಸೂರಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಸುಮ್ಮನೆ ಫ್ರೆಂಡ್ಲಿಯಾಗಿ ಫನ್ ಮಾಡಿಕೊಂಡು ಆ ಡೈರೆಕ್ಟರ್ ಜೊತೆ ಜಗಳ ಮಾಡಿಕೊಂಡು ನಾನೊಂದು ಆ್ಯಕ್ಟ್ ಮಾಡಿದ್ದೀನಿ. ಇದು ಒಂದು ಒಳ್ಳೆ ನೋಟ್ ಮಾಡ್ಕೋಬೇಕಾಗಿರೋ. ಅದ್ದೂರಿಯಾಗಿ ಪ್ರೊಡ್ಯೂಸರ್ ಅವರು ಅದ್ದೂರಿಯಾಗಿ ಸೆಟ್ ಹಾಕಿ ಒಂದು ಅನುಶ್ರೀ ಅವ್ರು ಕರೆಸಿ ಒಂದು ಆಂಕರಿಂಗ್ ಮಾಡಿಸಿ ಒಂದು ಜನಕ್ಕೆ ಮನೋರಂಜನೆ ಕೊಟ್ಟು ಕೆಂಗೇರಿ ಜನತೆಗೆ ಒಂದು ಕಿಂಗ್ ತರ ಒಂದು ಕೆ ಫಾರ್ ಕಿಂಗ್, ಕೆ ಫಾರ್ ಕೆಂಗೇರಿ, ಕೆ ಫಾರ್ ಸಕ್ಸಸ್ ಕಿಂಗ್ ಅಂತಾನೆ ಆಗ್ಲಿ, ಹೀರೋ ಅಂತ ವಿಶ್ ಮಾಡ್ತೀನಿ. ಯಾಕೆಂದ್ರೆ ಹೇಳ್ಬೇಕಾದ್ರು ನೋಡೋಣ, ನಮ್ಮ ವಿಹಾನ್ ಎಲ್ಲಿ? ವಿಹಾನ್ ಬನ್ನಿ ಇಲ್ಲಿ. ಸೊ ನಾನು ಇಷ್ಟು ದೂರ ಬರೋದಕ್ಕೆ ಕಾರಣಗಳು ಯಾವತ್ತು ಬಾಳಿಕೆ ಜಾಸ್ತಿ, ಸೆಲ್ಫ್ ಮೇಡ್ಗಳು ಸುಮ್ಮನೆ ಹೋಗ್ಬಿಡ್ತವೆ. ಸೊ ಆ ಸೆಲ್ಫ್ ಮೇಡಲ್ಲಿ ವಿಹಾನು ಮಾಡಿದಾಗ ನಾನು ಆ್ಯಕ್ಚುಲಿ ಇವತ್ತು ಹಾಸನ್ಗೆ ಹೋಗ್ಬೇಕಾಯ್ತು. ಹಾಸನ್ಗೆ ಹೋಗೋಕ್ಕಿಂತ ಮುಂಚೆ ನನ್ನ ಬ್ರದರ್ ಕೇಳಿದಾಗ ಆಯ್ತು ಬ್ರದರ್ ಇವತ್ತು ನಿಂದು ಅಟೆಂಡ್ ಮಾಡಿಬಿಟ್ಟೆ ಹಾಸನ್ಗೆ ಹೋಗೋಣ ಅಂತ. ಯಾಕೆಂದ್ರೆ ಒಬ್ರು ಬೆಳಿಬೇಕಂದ್ರೆ ಮನ್ಸಲ್ಲ, ಅದನ್ನು ಪ್ರೂವ್ ಮಾಡಬೇಕು. ಸೊ ಆ ಕನ್ನಡ ಇಂಡಸ್ಟ್ರಿ ಜನತೆಗೆ ಒಂದು ಮಾತು ಹೇಳ್ತೀನಿ, ಸಿನಿಮಾನ ಬರೀ OTT ನೋಡೋದು, ಇನ್ನೊಂದ್ರಲ್ಲಿ ನೋಡೋದು, ಬರೀ ಮೊಬೈಲಲ್ಲಿ ಪೈರಸಿ ಮಾಡೋದು ಬಿಟ್ಬಿಟ್ಟು ದಯವಿಟ್ಟು ನಿರ್ಮಾಪಕರು ಇಂಥ ಕನ್ನಡ ಸಿನಿಮಾ, ಇಂಥ ವೇದಿಕೆ, ಇಂಥ ಕಲಾವಿದರನ್ನು ಸೃಷ್ಟಿ ಮಾಡಬೇಕು ಅಂದರೆ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂದರೆ ಪ್ರೊಡ್ಯೂಸರ್ ಬದುಕಿದ್ರೆ ಮಾತ್ರ ಒಂದು ಸಿನಿಮಾ ಬದುಕಕ್ಕೆ ಸಾಧ್ಯ. ಸೊ ಆ ಪ್ರೊಡ್ಯೂಸರ್ ಬದುಕಿದ್ರೆ 100 ಕಲಾವಿದರು ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ತಾರೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಕೊನೆಯದಾಗಿ ಕೇಲ ಸಿನಿಮಾಲಿ ನನ್ನ ಬ್ರದರ್ ಇವತ್ತೇನು ವಿಹಾನ್ ಅವರು ಹೊಸ ಒಂದು ಅಧ್ಯಾಯ ಶುರು ಮಾಡ್ತಾ ಇದ್ದಾರೆ. ಆಲ್ವೇಸ್ ನಿಮ್ಮ ಸಕ್ಸಸ್ಫುಲ್ ಆಗಲಿ ಆ್ಯಂಡ್ ಸಿನಿಮಾ ರಂಗದಲ್ಲಿ ಡೆಡಿಕೇಶನ್. ಯಾಕೆಂದರೆ ನಾನು ಗಣೇಶ ಹಬ್ಬಕ್ಕೆ ಹೋಗ್ತಿದ್ದೆ ಇವ್ರ ಮನೆ ಹತ್ರ. ಗಣೇಶ ಹಬ್ಬ ಸ್ಟೇಜಲ್ಲಿ ನಿಂತಾಗ ವಾಟ್ ಈಸ್ ಇಸ್ ಕೆಪಾಸಿಟಿ ಅನ್ನೋದು ಒಂದು ಪ್ರೀತಿ ಜನರನ್ನ ಫುಲ್ ಮಾಡೋದು. ಇವತ್ತು ಹೇಳಿರ್ತೀನಿ, ನಾನು ಎಲ್ಲ ಬಾಲಿವುಡ್ ಟಾಲಿವುಡ್ ಎಲ್ಲ ಸ್ಟಾರ್ ಜೊತೆ ಪಕ್ಕದಲ್ಲಿ ನಿಂತು ಬಂದು ಎಲ್ಲ ನೋಡಿದ್ದೀವಿ. ಆದ್ರೂ ಡೆಡಿಕೇಶನ್ ಯಾವ ಆರ್ಟಿಸ್ಟ್ ಇಟ್ಕೊತಾನೆ ಅವ್ನು ಪಕ್ಕ ಗೆಲ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಆ ಸಿನಿಮಾ ರಂಗದಲ್ಲಿ ಎಲ್ಲ ಹೊಸ ಕಲಾವಿದರು ಇದ್ದಾರೆ, ಸೀನಿಯರ್ ಪೋಷಕ ನಟರಿದ್ದಾರೆ, ಎಲ್ಲರಿಗೂ ಒಳ್ಳೇದಾಗಲಿ, ಟೆಕ್ನಿಷಿಯನ್ಸ್ಗೂ ಒಳ್ಳೇದಾಗಲಿ. ಸೊ ಒನ್ಸ್ ಅಗೇನ್ ಹೀರೋಯಿನ್ಗೂ ಒಳ್ಳೇದಾಗಲಿ. ಹೇಳ್ತಾ ಇದ್ರು ನಾನು ಆಶಿಕಾ. ಸೊ ನಿಮ್ಮ ಹೆಸರು ಹಿಂಗೆ ಸದಾ ಶಾಶ್ವತವಾಗಿ ಸಕ್ಸಸ್ಫುಲ್ ಆಗಿ ನಿಂತ್ಕೊಳ್ಳಿ ಅಂತ ಅನುಶ್ರೀ ಅವ್ರು ಹೇಳ್ದಂಗೆ ನಾನು ಕೂಡ ಹೇಳ್ತೀನಿ. ಸೊ ಆಶಿಕಾ ರಾವ್ ಅವರೇ ಆಲ್ ದಿ ಬೆಸ್ಟ್. ಆ್ಯಂಡ್ ವಿಹಾನ್ ಆ್ಯಂಡ್ ಪ್ರೊಡ್ಯೂಸರ್ ನಮ್ಮ ಡೈರೆಕ್ಟರ್ ಬರ್ಡೇ ಬಾಯ್ ಹೇಳಿದ್ರು ನಮ್ಮ ಯೂತ್ ಕಾಂಗ್ರೆಸ್ ಬರೋಣ. ಯಾಕೆಂದರೆ ನನಗೆ ಬರ್ಬೇಕಾದ್ರೆ ನಮ್ಮ ಸಾಹೇಬ್ರು ಫೋಟೋ ಹಾಕಿದ್ರು, DK ಶಿವಕುಮಾರ್ ಅವ್ರ ಫೋಟೋ. ಅವಾಗ ಹಾಕಿದಾಗ ನನಗೆ ಭಾಳ ಹೆಮ್ಮೆ ಅನಿಸ್ತು. ಯೂತ್ ಕಾಂಗ್ರೆಸ್ ಹುಡುಗ ಆಗಿ ಒಂದು ಡೈರೆಕ್ಷನ್ ಮಾಡ್ತಾ ಇದ್ರೆ